ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ. ಎಲ್ಲರಿಗೂ ಗೊತ್ತಿರೋ ಹಂಗೆ ಆಂಧ್ರ ಶೈಲಿ ಉಪ್ಪಿನಕಾಯಿ ತುಂಬಾನೇ ಫೇಮಸ್ಸು. ಅದೇ ರೀತಿ ತೋರಿಸ್ತಾ ಇದ್ದೀನಿ ನಾನು. ಟೇಸ್ಟಿಯಾಗೂ ಇರ್ತೈತೆ ಉಪ್ಪಿನಕಾಯಿ. ತಡ ಮಾಡದೆ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮಾವಿನಕಾಯಿ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ನೀರಿನ ಅಂಶ ಸ್ವಲ್ಪನೂ ಇಲ್ದಂಗೆ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಉಪ್ಪಿನಕಾಯಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಆಂಧ್ರ ಶೈಲಿಯಲ್ಲಿ ಮಸಾಲೆ. 1 ಸ್ಪೂನ್ ಮೆಂತೆಕಾಳು, ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ ಚೆನ್ನಾಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಆಗಬೇಕು. ಡ್ರೈ ರೋಸ್ಟ್ ಆಗೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗಿ ಬಾಳಿಕೆ ಬರುತ್ತೆ. 1 ವರ್ಷದ ತನಕನೂ ಇಟ್ಕೊಂಡು ತಿನ್ಬೋದು ನೀಟಾಗಿ ಹುರಿದಿಟ್ಟಿರೋ ಅಂಥದ್ದು ತಣ್ಣಗಾದ್ಮೇಲೆ ಸಾಸಿವೆ ಜೀರಿಗೆ ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 2 ಮಾವಿನಕಾಯಿ ಮಾತ್ರ ಅಷ್ಟೇ ತೋರಿಸ್ತಿರೋದು ಮಸಾಲೆಯ. 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅರಶಿನ ಪೌಡರ್. ಉಪ್ಪು ಖಾರ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾವಿನಕಾಯಿಲಿ ಮಸಾಲೆ ಕೂರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಉಪ್ಪಿನಕಾಯಿ ಹಾಕಿದ್ಮೇಲೆ ಕೈ ಆಡ್ದಂಗೆ ಬಿಡಬಾರ್ದು. ಬಾಕ್ಸಿ ಫಿಲ್ ಮಾಡಿದ್ಮೇಲೆ ಮಸಾಲೆ ಎಲ್ಲ ಕೆಳಗೆ ಕೂತಿರುತ್ತೆ. ಕೈನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆಗಾಗ ಉಪ್ಪಿನಕಾಯಿ ಬಾಕ್ಸಿ ಫಿಲ್ ಮಾಡಿದ್ಮೇಲೆ ಉಪ್ಪಿನಕಾಯಿ ಹಾಗೆ ಗಾಳಿಗೂ ಸಹಿತ ಇಡ್ತಾ ಇರಬೇಕು. ಆಗಾಗ ಉಪ್ಪಿನಕಾಯಿ ಈ ಗ್ಲಾಸ್ ಬಾಕ್ಸಿಗೆ ಹಾಕಿದರೆ ಮಾತ್ರ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ಉಪ್ಪು ಖಾರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಆಗಲೇ ರುಬ್ಬಿಟ್ಟಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಅದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಳೆ ಮಾವಿನಕಾಯಿ ಆಗಿರಬಾರ್ದು, ಬಳ್ತಿರೋ ಮಾವಿನಕಾಯಿ ತಗೋಬೇಕು ಉಪ್ಪಿನಕಾಯಿ ಹಾಕೋದಕ್ಕೆ. ಈಗ ಮಾವಿನಕಾಯಿಗೆ ಫೈನಲ್ ಟಚ್ ಕೊಡೋಣ. ಒಗ್ಗರಣೆ ಹಾಕೋಣ. ಟೀ ಕುಡಿಯೋ ಗ್ಲಾಸಲ್ಲಿ ಎಣ್ಣೆ ಬಿಸಿ ಮಾಡಿ ತಗೊಂಡಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತೆಕಾಳು, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಒಂದೇ ಸತಿ ಹಾಕ್ಕೋಬೇಕು ಒಗ್ಗರಣೆಗೆ. 3 ಚೆನ್ನಾಗಿ ಫ್ರೈ ಆಗ್ತೈತೆ. ತೀರಾ ಬಿಸಿ ಎಣ್ಣೆ ಹಾಕೋದಕ್ಕಿಂತ ಸ್ವಲ್ಪ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು ಅಂತ ಪೂರ್ತಿ ತಣ್ಣಗಾಗೋಕ್ಕೂ ಬಿಡಬಾರ್ದು. ಒಗ್ಗರಣೆ ಹಾಕಿ 1 ನಿಮಿಷ ಇಟ್ಟು ಎಣ್ಣೆ ಆಮೇಲೆ ಹಾಕ್ಬಿಡ್ಬೇಕು. ಬೇಗ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಚೆನ್ನಾಗಿ 10 ನಿಮಿಷ ಕಾಲ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಎಣ್ಣೆ ಹಾಕಿರೋದ್ರಿಂದ ನಾವು ತಕ್ಷಣವೇ ಬಾಕ್ಸಿಗೆ ಹಾಕ್ಬಿಡ್ಬಾರ್ದು, ತಣ್ಣಗಾಗೋಕ್ಕೆ ಬಿಡಬೇಕು ಉಪ್ಪಿನಕಾಯಿ. ನೋಡಿ ಈಗ ನೀಟಾಗಿ ತಣ್ಣಗಾಗಿದೆ. ಈಗ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ. ನೀವು ಗ್ಲಾಸ್ ಇರೋ ಬಾಕ್ಸಿಗಾದರೂ ಹಾಕಿ ಎತ್ತಿಡ್ಬೋದು. ನಾನಿದು 1 ವಾರಕ್ಕೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. 1 ವರ್ಷ ಮಾಡಿ ಎತ್ತಿಟ್ಕೋಬೇಕು ಅಂದರೆ ಇದೇ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ಎತ್ತಿಟ್ಕೋಬೋದು. ನೋಡಿದ್ರಲ್ಲ, ಆಂಧ್ರ ಶೈಲಿಯಲ್ಲಿ ಉಪ್ಪಿನಕಾಯಿ ತುಂಬಾ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ. ಒಂದಿನ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಎಣ್ಣೆ ಕೂಡ ತೇಲಿ ಬಂದಿದೆ ನೋಡಿ ಮೇಲೆ. ಇಲ್ಲಿ ಎಣ್ಣೆನೂ ಜಾಸ್ತಿ ಹೋಯ್ದಿಲ್ಲ, ಕಂಪ್ಲೀಟ್ ಕರೆಕ್ಟ್ ಆಗೋಗೆ ಹಾಕಿದ್ದೀನಿ ನಾನು. 2 ರಿಂದ 3 ದಿನ ಕಂಪ್ಲೀಟ್ ಬಿಟ್ಟರೆ ಕಂಪ್ಲೀಟಾಗಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಆಂಧ್ರ ಶೈಲಿಯಲ್ಲಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅನ್ನೋದು ಇದೇ ಮೆಥಡಲ್ಲಿ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.